ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಪ್ಡೇಟ್ ಜೊತೆ ನೀವು ಮುಂದೆ ಬಂದಿದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಪ್ಡೇಟ್ಸ್ ಬೇಕು, ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕು, ಬಿಗ್ ಬಾಸ್ಗೆ ಯಾವ್ಯಾವ ಕಂಟೆಸ್ಟೆಂಟ್ ಬರ್ತಾರೆ, ಏನು ಎತ್ತ ತಿಳ್ಕೋಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮಾಸ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವ ಕಂಟೆಸ್ಟೆಂಟುಗಳ ಒಂದು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಓಡಾಡಕ್ಕೆ ಸ್ಟಾರ್ಟ್ ಆಗಿದೆ. ಕನ್ಫರ್ಮ್ ಅಂತಲೇ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಕಲರ್ಸ್ ಕನ್ನಡ ವಾಹಿನಿಯ ನಂಟು ಇವ್ರಿಗೆ ಇರೋದ್ರಿಂದ ಇವರು ಕನ್ಫರ್ಮ್ ಕಂಟೆಸ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ ಈ ಮೂರೂ ಕಂಟೆಸ್ಟೆಂಟುಗಳು ಕೂಡ ಕನ್ಫರ್ಮ್ ಅಂತಲೇ ಹೇಳ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವರ್ಕ್ ಮಾಡದಂತಹ ಹಲವಷ್ಟು ಕಂಟೆಸ್ಟೆಂಟುಗಳಿಗೆ ಈ ಸರಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಸಿಗುತ್ತೆ. ಏಕೆ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೊದಲು ಸೀರಿಯಲ್ ಮಾಡಿದವರಾಗಿರ್ಬೋದು, ಒಂದು ಕಾಮಿಡಿ ಶೋ ಮಾಡಿರೋರು ಇರ್ಬೋದು, ಅದೇ ರೀತಿ ಕೆಲವಷ್ಟು ಪ್ರೋಗ್ರಾಮ್ ಮಾಡಿರೋರು ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಓಕೆ, ಫಸ್ಟ್ ಕಂಟೆಸ್ಟೆಂಟು ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಕನ್ಫರ್ಮ್ಡ್ ಕಂಟೆಸ್ಟೆಂಟು ಬಂದೇ ಬರ್ತಾರೆ. ನಮ್ಮ ರಾಘವೇಂದ್ರ ಅವರು. ರಾಘವೇಂದ್ರ ಯಾರಿಗೆ ಗೊತ್ತಿಲ್ಲ ಹೇಳಿ? ರಾಘವೇಂದ್ರನ ನಟನೆ, ಅವನು ಮಾಡುವಂತಹ ಎಲ್ಲ ಪಾತ್ರಗಳು ಕೂಡ ನಮಗೆ ತುಂಬ ಇಷ್ಟ. ಯಾಕೆಂದರೆ ರಾಘವೇಂದ್ರ ಅವರು ಉಮಾಶ್ರೀ ಪಾತ್ರ ಮಾಡಿದ್ರು ಅಂತಲೂ ಸೂಪರಾಗಿ ಮಾಡ್ತಾರೆ. ಅವರು ಒಂದು ಹೆಣ್ಣು ಹುಡುಗಿ ಅಂದರೆ ಹೆಣ್ಣು ಪಾತ್ರಧಾರಿಯಾಗಿ ಮಾಡಿರುವಂತಹ ಅಷ್ಟು ರೀಲ್ಸ್ಗಳು ಮಿಲಿಯನ್ ಗಟ್ಟಲೆ ಹೋಗಿದೆ. ಇತ್ತೀಚೆಗೆ ರಕ್ಷಿತಾ ಜೊತೆನೂ ಕೂಡ ರೀಲ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಇಟ್ಟಾಯಿತು. ಯಾಕೆಂದರೆ ರಾಘವೇಂದ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಾಮಿಡಿ ಕಿಲಾಡಿಗಳಿಂದ ಬಂದಂತಹ ಹುಡುಗ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುವಂತಹ ರೀಲ್ಸ್ಗಳನ್ನ ನಮ್ಮ ರಾಘವೇಂದ್ರ ಅವರು ಮಾಡ್ತಾರೆ. ರಾಘವೇಂದ್ರ ಅವರು ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ. ನನಗಂತೂ ರಾಘವೇಂದ್ರ ತುಂಬ ಇಷ್ಟ. ಯಾಕೆಂದರೆ ರಾಘವೇಂದ್ರನ ಒಂದು ಉಮಾಶ್ರೀ ಪಾತ್ರ ಇರ್ಬೋದು, ಅದೇ ರೀತಿ ವಿಷ್ಣುವರ್ಧನ್ ಪಾತ್ರ ಇರ್ಬೋದು, ಕೆಲವಷ್ಟು 90s ಹೀರೋಯಿನ್ಗಳ ಪಾತ್ರಗಳನ್ನು ಮಾಡಿದ್ದಾರೆ ನಮ್ಮ ರಾಘವೇಂದ್ರ ಅವರು. ಲೇಡಿ ಗೆಟಪ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ಎರಡನೇ ಕಂಟೆಸ್ಟೆಂಟು ಇವರು ಯಜಮಾನ ಸೀರಿಯಲ್ ಮುಖಾಂತರವಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮನೆ ಮಾತಾದವರು. ನಿಮ್ಮೆಲ್ಲರಿಗೂ ಚಿರಪರಿಚಿತ ಅಂತಲೇ ಹೇಳ್ಬೋದು. ಯಾರಪ್ಪ ಅಂತಂದರೆ ಮಧು ಭೈರಪ್ಪ ಅವರು. ಮಧು ಭೈರಪ್ಪ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು, ನಿಶಾ ನಿಖಿಲ್ ಮತ್ತು ಮಧುಗೌಡ ಅಂತ ಇದ್ದಾರಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಕಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ತುಂಬಾ ಆರ್ಭಟಿಸ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಳ್ಳೆ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ. ಅವರ ಫ್ರೆಂಡು ಅಂದರೆ ಮಧುಗೌಡ ಅವರ ಫ್ರೆಂಡು ಮಧು ಭೈರಪ್ಪ ಅವರು ಯಜಮಾನ ಎಂಬ ಸೀರಿಯಲಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈಗ ಯಜಮಾನ ಸೀರಿಯಲ್ಲು ಮುಕ್ತಾಯವಾಗಿರುವಂತಹ ಮಧು ಭೈರಪ್ಪ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕನ್ಫರ್ಮ್ ನ್ಯೂಸು. ಕನ್ಫರ್ಮ್ ಆಗಿ ಮಧು ಭೈರಪ್ಪ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾ ಇದ್ದಾರೆ. ಮಧು ಭೈರಪ್ಪ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಖಡಕ್ ಹುಡುಗಿ, ತುಂಬ ಆ್ಯಟಿಟ್ಯೂಡ್ ಆಗಿ ಎಲ್ಲ ಗೇಮುಗಳನ್ನು ಸಖತ್ತಾಗಿ ಆಡೋ ಅಂಥ ಹುಡುಗಿ. ಅದಲ್ಲದೆ ತುಂಬ ಚೆನ್ನಾಗಿ ಟಕ್ಕರ್ ಕೊಡ್ತಾಳೆ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ಮಧು ಭೈರಪ್ಪ ಬರೋದು ಇಷ್ಟ ಇದೆ ಕಮೆಂಟ್ ಮಾಡಿ. ಯಜಮಾನ ಸೀರಿಯಲ್ ನೀವೆಲ್ಲರೂ ನೋಡಿದಿರ, ಮಧು ಅವ್ರದ್ದು ಆ್ಯಕ್ಟಿಂಗ್ ಕೂಡ ನೋಡಿದಿರ. ಹಾಗಾಗಿ ಮಧು ಭೈರಪ್ಪ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಾಲಿಡ್ತಾ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳಿ. ಸೂಪರಾಗಿ ಗೇಮ್ ಆಡ್ತಾರೆ. ಗೇಮ್ ಅನ್ನೋದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾರೆ ಅಂತೀನಿ. ಓಕೆ, ಥರ್ಡ್ ಕಂಟೆಸ್ಟೆಂಟು ನಮ್ಮ ವರುಣ್ ಆರಾಧ್ಯ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 12ಗೆ ಬರಬೇಕಿತ್ತು, ಕಾರಣಾಂತರಗಳಿಂದ ಬರಲಿಲ್ಲ. ಆದರೆ ಬಿಗ್ ಬಾಸ್ 13ಗೆ ವರುಣ್ ಆರಾಧ್ಯ ಅವರು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೇನೆ ಬಿಗ್ ಬಾಸಿಗೆ ಬರುವುದಕ್ಕಾಗೇನೆ ವರುಣ್ ಆರಾಧ್ಯ ಅವರು ಈಗಾಗಲೇ ಅವರ ಹೀರೋಯಿನ್ ಅಂದರೆ ಅವರ ಮದುವೆಯಾಗುವಂಥ ಹುಡುಗಿ, ಅವರ ಲವರು ಅವರ ಗರ್ಲ್ ಫ್ರೆಂಡನ್ನು ಕೂಡ ರಿವೀಲ್ ಮಾಡಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ನಮ್ಮ ವರುಣ್ ಆರಾಧ್ಯ ಅವರು. ಹಾಗಾಗಿ ಅವರು ಬಿಗ್ ಬಾಸ್ ಮನೆಗೆ ಬಂದೇ ಬರ್ತಾರೆ ಈ ಸರಿ. ಏಕೆಂದರೆ ನಮ್ಮ ವರುಣ್ ಆರಾಧ್ಯ ಅವರು ಕೂಡ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಸೀರಿಯಲ್ ಮಾಡಿದವರು. ಹಾಗಾಗಿ ವರುಣ್ ಆರಾಧ್ಯ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ. ವರುಣ್ ಆರಾಧ್ಯ ಬಗ್ಗೆ ಹೇಳಬೇಕು ಅಂತಂದರೆ, ಯಾವಾಗ ಅವರಿಗೆ ಒಂದು ಬ್ರೇಕಪ್ ಆಗುತ್ತೆ ವರ್ಷ ಕಾವೇರಿ ಅನ್ನೋ ಒಂದು ಹೆಣ್ಮಗಳ ಜೊತೆ ಬ್ರೇಕಪ್ ಆಗುತ್ತೆ. ಅದಾದ ನಂತರ ನಮ್ಮ ವರುಣ್ ಆರಾಧ್ಯ ಅವರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗ್ತಾರೆ. ತುಂಬಾ ಅವ್ರ ಫ್ಯಾಮಿಲಿ ಜೊತೆ ಲಾಗ್ಸ್ ಮಾಡ್ತಾರೆ. ಅದ್ರ ಜೊತೆಗೆ
ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಅಂತಾನೆ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ ಅವ್ರ ವಿಡಿಯೋಸ್ ಹೋಗ್ತವೆ, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಒಳ್ಳೆ ಫ್ಯಾನ್ ಫಾಲೋವಿಂಗ್ ಬಂದಿದ್ದಾರೆ ವರುಣ್ ಆರಾಧ್ಯ ಅವರು. ಹಾಗಾಗಿ ವರುಣ್ ಆರಾಧ್ಯ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಆಯ್ತಾ ಕರೆತರಕ್ಕೆ ತುಂಬಾ ಟ್ರೈ ಮಾಡಿದೆ ನಮ್ಮ ಬಿಗ್ ಬಾಸ್ ಟೀಮು. ಅದೇ ರೀತಿ ಈ ವರ್ಷ ವರುಣ್ ಆರಾಧ್ಯ ಅವರು ಬಂದೇ ಬರ್ತಾರೆ ಅನ್ನೋದನ್ನು ಕೂಡ ಕೆಲವು ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ. ನೋಡೋಣ, ವರುಣ್ ಆರಾಧ್ಯ, ಮಧು, ಭೈರಪ್ಪ, ಅದೇ ರೀತಿ ನಮ್ಮ ರಾಘವೇಂದ್ರ, ಈ 3 ಕಂಟೆಸ್ಟೆಂಟ್ಗಳು ಕನ್ಫರ್ಮ್ ಅಂತಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಈ 3 ಕಂಟೆಸ್ಟೆಂಟ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಚಿಂದಿ ಚಿತ್ರಾನ್ನ, ಬೋಂದಿ ಮಸಾಲ ಸೂಪರ್ ಆಗಿರುತ್ತೆ. ಯಾಕೆಂದರೆ 3 ಕಂಟೆಸ್ಟೆಂಟ್ಗಳು ಕೂಡ ಟಾಪ್ ಕಂಟೆಸ್ಟೆಂಟ್ಗಳು. ನೋಡೋಣ, ಇವ್ರು ಬಂದರೆ ನಮಗಂತೂ ತುಂಬ ಸಂತೋಷ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.